ಹಲೋ. 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 ಏನ್ ಮಾಡ್ತಿದ್ಯಾ? ಏನು ಮಾಡಲಿ? ಅದಕ್ಕೆ ಕೇಳಿದ್ದು ಏನ್ ಮಾಡ್ತಿದ್ಯಾ ಅಂತ. ಊಟ ಆಯಿತು, ಸುಮ್ಮನೆ ಕುಂತ್ಕೊಂಡಿದ್ದೆ. ಏನ್ ಊಟ ಮಾಡಿದೆ? ಅನ್ನ ಸಾಂಬಾರು. ಹ್ಮ್ ನೀನು? ನಾನಿನ್ನ ಇವಾಗ ಮಾಡ್ಕೊಂತಾ ಇದ್ದೀನಿ. ಹೇಳಿದ್ರೆ ಬಂದು ಮಾಡಿಕೊಡ್ತಾ ಇದ್ದೆ. ಪರವಾಗಿಲ್ಲ, ಅಷ್ಟೊಂದೆಲ್ಲ ರಿಸ್ಕ್ ಹಾಕಿದ್ದೀನಿ. ನಿನಗೆ ತಾನೇ ಮಾಡಿಕೊಡೋದು. ಮಾಡ್ಕೊಡ್ತೀನಿ. ಎಲ್ಲಾನು ಮಾಡ್ತೀನಂತ ಏನು ಮನೇಲಿ ಬೇರೆ ಯಾರು ಇಲ್ವಲ್ಲ. ಮೊದಲೇ ಹೇಳಿದಲ್ವಾ? ಅದಕ್ಕೆ ಏನ್ ಹೇಳೋದಲ್ವಾ, ಏನ್ ಹೇಳಿದ ತಕ್ಷಣ ಬಂದ್ಬಿಡ್ತಿದ್ದ. ಮುಖ ನೋಡ್ತು ಸ್ವಲ್ಪ ಕನ್ನಡಿ ಒಳಗೆ. ನೋಡ್ಕೊಂಡೆ. ಯಾಕೆ ಹೋಗಿಲ್ಲ ಅಂತ ಕೇಳ್ತು. ಏನ್ ಯಾಕೆ ಹೋಗಿಲ್ಲ? ಕನ್ನಡಿ. ಒಬ್ಬಳೇ ಇದ್ದಾಳೆ, ಯಾಕೆ ಹೋಗಿಲ್ಲ ಅಂತ. ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸು ಸ್ವರ್ಗ ಹೋಗಿದ್ದಾರೆ, ನಾನು ಇಲ್ದಲೆ. ನೀನು ಅಡ್ಗೆ ಮಾಡ್ಕೊಡಕ್ ಬರ್ತಿದ್ದೆ ಇಲ್ಲ ಡೈರೆಕ್ಟ್ ಊಟ ಮಾಡಕ್ ಬರ್ತಿದ್ದೆ? ಅಡುಗೆ ಮಾಡ್ತಾ ಮಾಡ್ತಾ ಊಟ ಮಾಡೋದು. ಇಲ್ಲ ನೀನ್ ಡೈರೆಕ್ಟ್ ಬಂದ ತಕ್ಷಣ ಅಡ್ಗೆ ಮನೆ ಊಟ ಮಾಡ್ತಿರ್ಲಿಲ್ಲ, ನಾನು ಬೆಡ್ರೂಮ್ ಊಟ ಮಾಡ್ತಿದ್ದೆ. ಹೌದಾ? ಇತ್ತೀಚೆಗೆ ಹಾಳಾಗೋಗಿದ್ಯಾ ನೋಡಿ, ಸರಿ ಇಲ್ಲ. ಏನಾಯ್ತು ಗೊತ್ತಾ? ಹೇಳ. ಗೊತ್ತಿಲ್ಲ. ಹೇಳು. ಅದು ಹಾಳಾಗೋಗಿರೋದು ಅಂತ ಅನ್ನಲ್ಲ, ಮತ್ತೆ ಆಸೆ ಆಗಿರೋದು ಅಂತಾರೆ. ಆಸೆ ಆಗಿರೋದು ಯಾರ ಮೇಲೆ? ನಿನ್ನ ಮೇಲೆ. ಆಮೇಲೆ ಇನ್ನೇನು? ಅದು ನನಗೊಂದು ಡೌಟು. ಏನು? ಅದು ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಚೆನ್ನಾಗಿರಬೇಕು, ಯಾಕೆ ಫುಲ್ ಸಣ್ಣ ಆಗಿದೆ? ಮ್ಯಾಂಗೋ ಸೀಸನ್ ನಡೀತಿದೆ ಅಲ್ವಾ? ಮ್ಯಾಂಗೋ ತುಂಬಾ ಕಡೆ ಡಿಮ್ಯಾಂಡ್ ಇರುತ್ತೆ, ಸೊ ಅದಕ್ಕೆ ಆದರೂ ಬೇಜಾರಾಯ್ತು. ನಾನು ಯಾವತ್ತೂ ಆ ಸೈಜಲ್ಲಿ ನೋಡೇ ಇರಲಿಲ್ಲ ಮ್ಯಾಂಗೋನ. ಅದಕ್ಕೆ ಮಾಡ್ಬೇಕಿರಪ್ಪ. ಏನು ಅದಕ್ಕೆ ಪೋಷಕಾಂಶ ಕೊಟ್ಟು ಡೆವಲಪ್ ಮಾಡಬೇಕು. ಹೌದಾ? ಅದೆಲ್ಲ ಎಲ್ಲಿ ಮಾಡೋದು? ಅದೆಲ್ಲ ಎಲ್ಲಿ ಮಾಡೋದು? ರೂಮಲ್ಲಿ ಮಾಡೋದು. ರೂಮಲ್ಲೇ ಮಾಡ್ಬೇಕಾ, ಹಾಲಲ್ಲಿ ಮಾಡ್ಬೇಕಾ? ಏನಿಲ್ಲ, ಯಾರು ಇಲ್ವಲ್ಲ ಮನೇಲಿ, ಹಾಲಲ್ಲೂ ಮಾಡ್ಬೋದು. ಬಾತ್ರೂಮಲ್ಲಿ? ಅಲ್ಲೂ ಮಾಡ್ಬೋದು, ಎಲ್ಲೆಲ್ಲೂ ಮಾಡ್ಬೋದು. ಅಡುಗೆ ಮನೇಲಿ? ಅಲ್ಲಿಯೂ ಮಾಡ್ಬೋದು. ಅಲ್ಲೆಲ್ಲ ಮಾಡಬೇಕಾ? ಅಷ್ಟೊಂದು ಆಸೆನಾ? ಅಡುಗೆ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತಾ? ರೂಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ, ವಾಶ್ರೂಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ? ಎಲ್ಲ ಚೆನ್ನಾಗಿರುತ್ತೆ. ಎಲ್ಲತವೂ ಒಂದೊಂದ್ಸಲ ಡೆವಲಪ್ ಮಾಡೋದಾ? ಒಂದು ಕೆಲಸ ಮಾಡೋಣ. ಅಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊ. ನಾನು ಒಂದು ಕಡೆಯಿಂದ ಮ್ಯಾಪ್ ಹಾಕ್ತೀನಿ. ಫಸ್ಟ್ ಅಡುಗೆ ಮನೆಯಿಂದ ಶುರು ಮಾಡೋಣ.
ಅಲ್ಲಿಂದ ಹಾಲಿಗೆ ಬರೋಣ, ಹಾಲಿಂದ ರೂಮ್ಗೆ ಹೋಗೋಣ, ಅಲ್ಲಿಂದ ಆಬ್ವಿಯಸ್ಲಿ ವಾಶ್ರೂಮ್ಗೆ ಹೋಗೋಣ. ಇಲ್ಲ, ಹ್ಞೂ ಫಸ್ಟ್ ವಾಶ್ರೂಮ್ ಏ ಹೋಗಿ ಫ್ರೆಶ್ ಅಪ್ ಆಗಿ ಹ್ಞೂ ಆಮೇಲೆ ಇಲ್ಲ. ಹ್ಞೂ ಆಮೇಲೆ ರೂಮಾ? ಹ್ಞೂ ವಾಶ್ರೂಮ್ ಫ್ರೆಶ್ ಅಪ್ ಆಗಿದ ತಕ್ಷಣ ಹ್ಞೂ ಹಾಗೆ ಬರೋದು. ವಾಶ್ರೂಮ್ ಅಲ್ಲೇ ಎಲ್ಲ ಮುಗ್ದಿರುತ್ತೆ. ಅವಾಗ ಒಂದ್ ಸ್ವಲ್ಪ ರೆಸ್ಟ್ ಮಾಡಕ್ಕೆ ಅಂತ ರೂಮಿಗೆ ಬರೋದು. ಒಂದ್ 5 ನಿಮಿಷ, ಕಾಲ್ ಗಂಟೆ ಇಲ್ಲ ಅರ್ಧ ಗಂಟೆ ರೆಸ್ಟ್ ಆದ್ಮೇಲೆ ಮತ್ತೆ ರೂಮ್ ಸ್ಟಾರ್ಟ್ ಮಾಡೋದು. ಕಾಫಿ, ಆಮೇಲೆ ಕಾಫಿ ಟೀ ಮಾಡ್ಕೊಡೋಣ ಅಂತ ನೆಪದಲ್ಲಿ ಅಡ್ಗೆ ಮನೆಗ್ ಬಂದು ಅಡ್ಗೆ ಮನೇಲಿ ಒಂದ್ ಸ್ವಲ್ಪ ಮಾಡ್ಕೊಳ್ಳೋದು. ನೀನು ಅಡುಗೆ ಮನೇಲಿ ಕಾಫಿ ಮಾಡ್ತಾ ಇರ್ತೀಯಂತ, ನಾನು ಹಾಲು ಕುಡಿತಾ ಇರ್ತೀನಂತ. ನಂಗೆ ಕಾಫಿ ಟೀ ಇಷ್ಟ ಇಲ್ಲ ಅಲ್ಲ, ಅದಕ್ಕೆ. ಚೆನ್ನಾಗಿರುತ್ತಲ್ಲ? ನಿಂಗೆ ಬೇಗ ಕೈಗೊಂಡು ಕೊಡ್ತೀಯಂತೆ. ಹೌದಾ, ಬೇಕಾ? ಬೇಡಪ್ಪ. ಬೇಕಂದ್ರೆ ಹೇಳ್ಕೊಡ್ತೀನಿ, ನಾನು ರೆಡಿ. ಕಟ್ಕೊಂಡಾದ್ಮೇಲೆ ಈ ಮಾತನ್ನ ಕೇಳು, ರಿಪ್ಲೈ ಮಾಡ್ತೀನಿ. ಕಟ್ಕೊಂಡಾದ್ಮೇಲೆ ಈ ಮಾತನ್ನ ಕೇಳು, ರಿಪ್ಲೈ ಮಾಡ್ತೀನಿ. ಆ ಟೈಮಲ್ಲಿ ಅದು ಇರಲಿ ಬಿಡು, ನೋಡಲಿ ಕಣ್ತುಂಬ ಯಾರಿಗೆ ಸಿಗುತ್ತೆ ಅಂತ ಅದೃಷ್ಟ. ಹೌದಾ? ಆಮೇಲೆ ಹೇಳ್ಬೇಕು. ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಗೆ ಆಗ್ಬೇಕು ನಾಚಿಕೆ. ಅದ್ ಯಾವ ಒಂದು ಸಾಂಗ್ ಐತೆ, ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ, ವರ್ಷಕ್ಕೊಂದು ಕೊಡ್ತೀಯಾ ಅಂತ. ಅದು ಕನ್ನಡ ಸಾಂಗ್. ಅದು ಹುಡ್ಗ ಹೋಗಿ ಹುಡ್ಗಿ ಕೇಳ್ತಾರೆ, ನಾನ್ ನಿನಗ್ ಕೇಳ್ಬೇಕಾಗುತ್ತೆ. ನಾನು ನೀನು ಬಾಳೆನ ಇಟ್ಕೊಂತ ಕೊಟ್ರೆ ನೀನಾಯ್ತು ಹಂಗೆ ರಸಾಯನ ಮಾಡೋ ಥರ ಹೆಂಡ್ತೀಯ. ಗೊತ್ತಿಲ್ಲ, ಆ ಮೂಮೆಂಟ್ ಅಲ್ಲಿ ಏನೇನು ಅದ್ಭುತವಾಗಿರುತ್ತಪ್ಪ. ಹೌದಾ? ಅದೆಲ್ಲ ಯಾಕೆ ಏನು ಅಂತ ಕ್ವಶನ್ ಮಾಡಿದ್ರೆ ಬ್ಯಾಕ್ ಅದೇನಂತ ರಿವೈಂಡ್ ಮಾಡಿ ಯೋಚನೆ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ. ತಿರ್ಗಬೇಕನ್ಸ್ಬಿಡುತ್ತೆ. ಅದು ಫ್ಲೋ ಅಲ್ಲಿ ಮೂವ್ ಆಗುತ್ತೆ ಅಷ್ಟೇ, ಇಂಟೆನ್ಷನಲಿ ಯಾವ್ದು ಆಗಿರಲ್ಲ. ಹೌದಾ? ನಮ್ದು ಅಷ್ಟೇ, ಏನು ಫ್ಲೋ ಅಲ್ಲಿ ಕೈ ಕೊಟ್ಬಿಟ್ಟಿರ್ತೀವಿ ಅಷ್ಟೇ, ಇಂಟೆನ್ಷನಲ್ಲಿ ಆಗಿರಲ್ಲ. ಹೌದಾ? ಗೊತ್ತಾಯ್ತು ಚೆನ್ನಾಗಿ.